ವಿಷಯ. ಮತದಾರನ ಒಲಿಸ್ಕೊಳ್ಳೋದಕ್ಕೆ ಇವರೇನು ಮಾಡ್ಬೋದು ಅಂತೇಳಿ ಈಗಾಗಲೇ ಒಂದು ಸುಳ್ಳು ಸುದ್ದಿಯೋ ಸತ್ಸುದ್ದಿಯೋ ಗೊತ್ತಿಲ್ಲ, ಪುರುಷರಿಗೂ ಫ್ರೀ ಬಸ್ ಅಂತೇನೋ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಈ ಸುದ್ದಿ ಈ ಸಿದ್ದರಾಮಯ್ಯ ಹೀಗೆ ಮಾತಾಡಿದ್ದಕ್ಕೆ ಇವೆಲ್ಲ ಘಟನೆಗಳು ನೋಡಿದಾಗ ನಿಜ ಆಗ್ಬೋದಾ? ಯಾಕಂದರೆ ಸಿದ್ದರಾಮಯ್ಯನವರು ಗೆಲ್ಲೋದಕ್ಕಾಗಿ ಒಂದು 2020 ಜನರು ನಾನೇ ಇರ್ತೇನೆ ಅನ್ನೋದು ನೋಡಿದ್ರೆ ಈ ಸುದ್ದಿ ಕರೆ ಇದ್ದರೂ ಇರ್ಬೋದು, ಯಾರಿಗೆ ಗೊತ್ತು. ಒಟ್ಟಿನಲ್ಲ ಸುದ್ದಿಗಳು ಮಾತ್ರ ಜೋರ್ದಾರಾಗಿ ಹರಿದಾಡ್ತಾ ಇದ್ದಾವ. DKC ಅವ್ರ ಮೇಲೆ ದೊಡ್ಡ ಬಂಡೆಗಳು ಬಿದ್ದಂಗೆ ಆಗಿದೆ. ಇದಕ್ಕೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲ ಇದನ್ನು ನೆಕ್ ದಾಡಿಸ್ಕೊಂಡು ಮೌನ ಆಗ್ಬೋದು, ಇಲ್ಲ ವಿರೋಧ ಮಾತಾಡ್ಬೋದು, ಇಲ್ಲ ಪಾರ್ಟಿಯನ್ನು ಒಡೆದು ಹಾಕ್ಬೋದು. ಆದರೆ ಇದರಿಂದ ಕಾಂಗ್ರೆಸ್ಸಿಗೆ ಪೆಟ್ಟು ಬಿಡೋದ್ರಲ್ಲಿ ಎಲ್ಲ ಮಾತಿಲ್ಲ. ಅದೇನೋ ಆಗಲಿ, ಬುದ್ಧಿವಂತ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯಕ್ಕೆ ಈ ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟ ಸತ್ಯದ. ಯಾಕಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯರ ವಿರೋಧವಾಗಿ ಹೋಗುವಂಥ ಶಾಸಕರ ಸಂಖ್ಯೆ ಕಡಿಮೆ ಅದ ಅಂತ ನಾವು ಅಂತ ಇದ್ವಿ, ಆದರೆ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಹೀಗಾಗಿ DKC ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ಇಲ್ಲ ಪಾರ್ಟಿ ಹೊಡಿತಾರ, ಇಲ್ಲ ಸಿದ್ದರಾಮಯ್ಯ ಜೊತೆಗೆ ಹೋಗ್ತಾರ, ಯಾವುದಕ್ಕೂ ಕಾದು ನೋಡೋಣ ಅಂತ ಹೇಳ್ತಾ ಇದು ಇತ್ತೀಚಿನ ಡೆವಲಪ್ಮೆಂಟ್. ಇದು ಏನಾದರೂ ಆಗ್ಬೋದು, ಸುಳ್ಳಾಗ್ಬೋದು, ಖರೆ ಆಗ್ಬೋದು, ಸುದ್ದಿಗಳವೆಲ್ಲ ನಿಮಗೆ ಸರಿ ಲೈಕ್ ಮಾಡಿರಿ, ಅನ್ನಿಸ್ದಾಗ ಡಿಸ್ಲೈಕ್ ಮಾಡಿರಿ, ಮುಂದೆ ಅದೇ ರೀತಿಯಾಗಿ ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೆ ನಡಿ ವಂದನೆಗಳು.